Very good morning, dear students. So let us start today's class. I think you can see the screen which is visible to you right now. So let us go through the derivation. Obtain an expression. I'm going to highlight. Obtain an expression for electric field due to an infinitely long, straight, uniformly charged wire by using Gauss law. So we have taken straight wire has been taken, which is uniformly charged here, and it is they are saying that infinitely long ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಷ್ಟೇ ಇದೆ ಅಷ್ಟೇ ಇದೆ ಅಂತ ಮೆಜರ್ಮೆಂಟ್ ಇಲ್ಲ, ಇಟ್ ಇಸ್ ಇನ್ಫೈನೈಟ್ಲಿ ಲಾಂಗ್, ಎಂಡ್ ಇಲ್ದಲ್ಲೇ ಇರುತ್ತರ ಇನ್ಫೈನೈಟ್ಲಿ ಲಾಂಗ್ ವೈರ್ ನ ಕನ್ಸಿಡರ್ ಮಾಡಿದೀವಿ. ಇಲ್ಲಿ ತಗೊಂಡಿರೋ ವೈರ್ ನ ಯೂನಿಫಾರ್ಮ್ ಆಗಿ ಚಾರ್ಜ್ ಮಾಡಿದೀವಿ. ಸೊ ಹಾಗಿದ್ರೆ ಆತರ ಒಂದು ಕಂಡೀಷನ್ ಇದ್ದಾಗ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಗೆ ಎಕ್ಸ್ಪ್ರೆಷನ್ ನ ಕಂಡುಹಿಡಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಯು ಜಸ್ಟ್ ಸಿ ದ ಡಯಾಗ್ರಾಮ್. ಆಬ್ವಿಯಸ್ಲಿ ಗೊತ್ತು ನಿಮಗೆ, ವೈರ್ ರೌಂಡ್ ಶೇಪ್ ಇರುತ್ತೆ, ಸ್ಪೆರಿಕಲ್ ಇನ್ ಶೇಪ್ ಇರೋದ್ರಿಂದ ಅದನ್ನ ದೊಡ್ಡದಾಗಿ ಬಿಡಿಸ್ಕೊಂಡಾಗ ಈ ತರ ಕಾಣುತ್ತೆ ಅಷ್ಟೇ. ವೈರ್ ನಿಮಗೆ ಗೊತ್ತು, ಚಿಕ್ಕ ವೈರ್ ಇರುತ್ತಲ್ವಾ, ಸೊ ದಟ್ ವಿಲ್ ಬಿ ಇನ್ ಸ್ಪೆರಿಕಲ್ ಇನ್ ಶೇಪ್. ಸೊ ದಟ್ ಅದನ್ನ ಸ್ವಲ್ಪ ದೊಡ್ಡದಾಗಿ ಬಿಡಿಸಿದೀವಿ. ಇಲ್ಲಿ ಯೂನಿಫಾರ್ಮ್ಲಿ ಚಾರ್ಜ್ಡ್ ಆಗಿರೋದ್ರಿಂದ ಈಕ್ವಲ್ ಚಾರ್ಜಸ್ ನ ತೋರಿಸಿದೀವಿ ನಾವಿಲ್ಲಿ. ಸೊ ಇದು ವೈರ್ದು ಒಂದ್ ಎಂಡ್ ಫೇಸು, ಇನ್ನೊಂದು ಎಂಡ್ ಫೇಸು ಈ ಕಡೆ ಇದೆ. ಒಂದು ಆಕ್ಸಿಯಲ್ ಲೈನ್ ಡ್ರಾ ಮಾಡಿದೀವಿ ಮಿಡಲ್ಗೆ, ಪಾಯಿಂಟ್ಸ್ ನ ಕನ್ಸಿಡರ್ ಮಾಡ್ತಾ ಇದೀವಿ ಅಷ್ಟೇ. ಸೊ ಲೆಟ್ ಅಸ್ ಸಿ ವಾಟ್ ಅಂಡ್ ಆಲ್ ದೇರ್ ಇನ್ ದ ಫಿಗರ್. ಇನ್ ದ ಅಬೌವ್ ಫಿಗರ್ AB ಇಸ್ ದ ಇನ್ಫೈನೈಟ್ಲಿ ಲಾಂಗ್ ವೈರ್. AB ಅಂದ್ರೆ ಅಲ್ಲಿ ಯಾಕೆ ಡಾಟೆಡ್ ಲೈನ್ ಅಲ್ಲಿ ಎಳ್ತಿದೀವಿ ಅಂತ ಅಂದ್ರೆ, ನಾನು ನಿಮ್ ಮೆನ್ಷನ್ ಮಾಡ್ಬೇಕಾದ್ರೆ ಹೇಳ್ತಾ ಇದೀನಿ, ದಟ್ ಇಸ್ ಇನ್ಫೈನೈಟ್ಲಿ ಲಾಂಗ್ ವೈರ್, ದೇರ್ ಇಸ್ ನೋ ಎಂಡ್ ಅಂತ. ಸೊ AB ಇಸ್ ಇನ್ಫೈನೈಟ್ಲಿ ಲಾಂಗ್ ವೈರ್. ಇಲ್ಲಿ ಇನ್ನೊಂದು ಕೂಡ ನೋಡ್ಬೋದು ನೀವು, ಡಯಾಗ್ರಾಮ್ ಅಲ್ಲಿ E ಇದೆ. E ಅಂದ್ರೆ ಏನು, ಆಬ್ವಿಯಸ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಂತ. P ಇಸ್ ಎ ಪಾಯಿಂಟ್, P ಕೂಡ ಇದೆಯಲ್ಲ, ಆ P ಪಾಯಿಂಟ್ ಅಲ್ಲಿ ನಾನು ವೈರ್ ಅಲ್ಲಿ ಎಲ್ಲೋ ಒಂದ್ ಕಡೆ ಪಾಯಿಂಟ್ ನ ಕನ್ಸಿಡರ್ ಮಾಡಿ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನ ಕಂಡುಹಿಡಿಯಕ್ ಹೋಗಿರೋದು. ಸೊ P ಇಸ್ ಎ ಪಾಯಿಂಟ್ ಅಟ್ ಅ ಡಿಸ್ಟೆನ್ಸ್ R ಫ್ರಮ್ ದ ವೈರ್. ಸೊ ಇಲ್ಲಿ ಇಲ್ಲಿ ಪಾಯಿಂಟ್ ಇಂದ ಮಿಡಲ್ ಗೆ ಡಿಸ್ಟೆನ್ಸ್ ಇರೋದನ್ನ R ಅಂತ ತಗೊಂಡಿದೀವಿ. P ಇಸ್ ಎ ಪಾಯಿಂಟ್ ಅಟ್ ಅ ಡಿಸ್ಟೆನ್ಸ್ R ಫ್ರಮ್ ದ ವೈರ್ ಅಂಡ್ R ಇಸ್ ದ ರೇಡಿಯಸ್ ಆಫ್ ದಿ ಗಾಸಿಯನ್ ಸಿಲಿಂಡರ್. ಸಿಲಿಂಡರ್ ಅಂತ ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ, ಅದು ವೈರ್ ಇಂದು ಶೇಪ್ ಸ್ಪೆರಿಕಲ್ ಆಗಿರೋದ್ರಿಂದ ಆತರ ಹೇಳ್ತಾ ಇದ್ದಾರೆ. ಆರ್ ಇಸ್ ದ ರೇಡಿಯಸ್ ಆಫ್ ದಿ ಗಾಸಿಯನ್ ಸಿಲಿಂಡರ್. ಇಲ್ಲಿ ಕೆಳಗಡೆ ಇದೆಯಲ್ಲ, ಆ ಆರ್ ಬಗ್ಗೆ ಮಾತಾಡ್ತಾ ಇದ್ದಾರೆ ನೋಡಿ. ಸೊ ಇದು ಕೂಡ ಹಾಗೇನೆ ಸೇಮ್. ಸೊ AB is the infinitely long wire, E is the electric field, P is a point at distance R from the wire, R is the radius of Gaussian cylinder. ನೆಕ್ಸ್ಟ್ ಸ್ಮಾಲ್ ಲೆಟರ್ L ಅಂದ್ರೆ ಲೆಂತ್ ಆಫ್ ದಿ ಗಾಸಿಯನ್ ಸಿಲಿಂಡರ್. ಅದ್ರ ಟೋಟಲ್ ಲೆಂತ್ ಎಷ್ಟಿದೆ ಅಂತ ನೋಡ್ತಾ ಇದೀವಿ. ಲೆಂತ್ ಆಫ್ ದಿ ಗಾಸಿಯನ್ ಸಿಲಿಂಡರ್. ನಾನು ಚಾರ್ಜ್ ನ ಏನು ಅಂತ ಅಸ್ಯೂಮ್ ಮಾಡ್ಕೊಂತಾ ಇದ್ದೀನಿ. ಲೆಟ್ Q ಬಿ ದ ಚಾರ್ಜ್ ಎನ್ಕ್ಲೋಸ್ ಬೈ ದಿ ಗಾಸಿಯನ್ ಸಿಲಿಂಡರ್. ಚಾರ್ಜ್ ಎಷ್ಟಿದೆ ಅಂತ ಅನ್ಕೊಂತಿರೋದು, Q ಇದೆ ಅಂತ ಅನ್ಕೋತಾ ಇದ್ದೀನಿ. ಲೆಟ್ ಲ್ಯಾಂಬ್ಡಾ ಬಿ ದ ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಬಿಕಾಸ್ ವೈರ್ ಸ್ಟ್ರೇಟ್ ಆಗಿರೋದ್ರಿಂದ ಅಲ್ಲಿ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಕಾನ್ಸೆಪ್ಟ್ ಬರುತ್ತೆ. The charges are placed along the straight line, linear ಅಂತ ಅಂದಾಗ straight ಅಂತ. Lambda be the linear charge density on the wire. ಇವಾಗ flux through the end faces is 0. Flux, the total number of electric lines. Flux through the end faces is 0 ಅಂತ ಹೇಳ್ತಿದ್ದಾರೆ. ಯಾವ end faces ಇಲ್ಲಿ ನೋಡಿ, end face 1 and end face 2. ಇದ್ರ ಬಗ್ಗೆನೇ ಮಾತಾಡ್ತಿರೋದು. ಅದೆರಡು 0 ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಬಿಕಾಸ್ there are no components of electric field. ಆ ಸೈಡ್ ಅಲ್ಲಿ ಯಾವುದೇ ಕಾಂಪೋನೆಂಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ. ಅದಕ್ಕೋಸ್ಕರ ಅಲ್ಲಿ ಫ್ಲಕ್ಸ್ ಏನಾಗುತ್ತೆ, 0 ಆಗುತ್ತೆ. ಆಲ್ರೆಡಿ ಫ್ಲಕ್ಸ್ ಅಂತ ಏನು ಅಂತ ಹಿಂದಿನ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ಅದನ್ನ ನೀವು ಓದ್ಕೊಂಡ್ರೆ ಇದನ್ನ ಮಾತ್ರ ಅರ್ಥ ಆಗಕ್ ಸಾಧ್ಯ ನಿಮಗಷ್ಟೇ. ಆಲ್ರೆಡಿ ಇಷ್ಟ ದಿನ ಆದ್ರೂ ಬರೀ ಒಂದೇ ಚಾಪ್ಟರ್ ಮುಗ್ಸಕ್ ಆಗ್ಲಿಲ್ಲ, ನಿಧಾನಕ್ಕೆ ಹೋಗ್ತಾ ಇದೀನಿ. ಬಟ್ ಇನ್ನೂ ಡಿಲೇ ಮಾಡಿದ್ರೆ ಲೇಟ್ ಆಗುತ್ತೆ. ಸೊ ಹಿಂದಿನ ಕಾನ್ಸೆಪ್ಟ್ಸ್ ಓದ್ಕೊಂಡು ನೀವು ಕ್ಲಾಸಿಗೆ ಕೂತ್ಕೊಳ್ಳೋದು ಒಳ್ಳೇದು. ಸೊ ಫ್ಲಕ್ಸ್ ಥ್ರೂ ದ ಎಂಡ್ ಫೇಸಸ್ ಇಸ್ 0. ಯಾಕೆ ಅಂತ ಅಂದ್ರೆ ಆ ಎರಡು ಎಂಡ್ ಫೇಸಸ್ ಅಲ್ಲೂ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ, ಅದಕ್ಕೋಸ್ಕರ ಫ್ಲಕ್ಸ್ ಕೂಡ 0 ಆಗುತ್ತೆ. ಸೊ ಹಾಗಿದ್ರೆ ಫ್ಲಕ್ಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? Phi is equal to flux through the curved surface. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಏರಿಯಾ ಆಫ್ ದಿ ಕರ್ವ್ಡ್ ಸರ್ಫೇಸ್. ಯಾಕೆ ಅಂದ್ರೆ ಫ್ಲಕ್ಸ್ ಗೆ ಎಕ್ಸ್ಪ್ರೆಷನ್ ಆಲ್ರೆಡಿ ನಾವು ಹಿಂದಿನ ಕ್ಲಾಸ್ ಅಲ್ಲಿ ಡಿರೈವ್ ಮಾಡ್ಕೊಂಡಿದೀವಿ. Phi is equals to electric field into area ಅಂತ. ಸೊ Phi is equals to electric field ಗೆ E ಬರ್ದಿದೀವಿ. 2πr ಇಂಟು ಲೆಂತ್ ಕೂಡ ಕ್ಯಾಲ್ಕುಲೇಟ್ ಆಗುತ್ತೆ. 2πr ಯಾಕಿದೆ? ಯೂಶಲಿ 2πr ಅಂದ್ರೆ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್. ವೈರ್ ಕೂಡ ಸ್ಪಿಯರ್ ನೇಚರ್ ಇರೋದ್ರಿಂದ, ಅರ್ಥ ಆಗ್ತಿದ್ಯಾ? ವೈರ್ ಕೂಡ ಸ್ಪಿಯರ್ ನೇಚರ್ ಇರೋದ್ರಿಂದ ಸರ್ಕಲ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಸೊ ಅದಕ್ಕೆ ಏರಿಯಾ ಏನಾಗುತ್ತೆ, 2πr ಆಗುತ್ತೆ, ಸ್ಪಿಯರ್ ನೇಚರ್ ಇರೋದ್ರಿಂದ, ಇಂಟು ದ ಟೋಟಲ್ ಲೆಂತ್ ಆಫ್ ದಿ
ವೈರ್ ನ ನಾವು ಮಲ್ಟಿಪ್ಲೈ ಮಾಡ್ಬೇಕಾಗುತ್ತೆ, ಅವಾಗ ಮಾತ್ರ ನಮಗೆ ಫ್ಲಕ್ಸ್ ಸಿಗೋಕ್ ಸಾಧ್ಯ. ಯಾಕೆ 2πr ಬಂತು ಗೊತ್ತಾಯ್ತಾ? ಬಿಕಾಸ್ ವೈರ್ ಈಸ್ ಇನ್ ಸ್ಪೆರಿಕಲ್ ಶೇಪ್, circumference of the circle, that is total area, that is 2πr ಆಗುತ್ತೆ. We have to multiply it by length so that we are going to get the flux. Next, from Gaussian theorem, Gauss theorem ಇಂದ ನಮಗೆ ಏನ್ ಗೊತ್ತಾಗುತ್ತೆ? phi is equals to q by epsilon. The charge, total charge enclosed by the surface is 1/4π epsilon naught times the net charge ಅಂತ ಯಾವ್ದು ಹೇಳುತ್ತೆ? Gauss theorem ಹೇಳುತ್ತೆ. ಸೊ ಇಲ್ಲಿ ನಾವು Gauss theorem ನ ಕನ್ಸಿಡರ್ ಮಾಡ್ಕೊಂಡಿದೀವಿ. ಏನು? The total charge enclosed by the surface equal to 1/epsilon naught times the net charge ಅಂತ, q divided by 1/epsilon naught ಅಥವಾ q divided by epsilon naught ಅಂತ ಬರಿಬಹುದು. ಬಟ್ linear charge density definition ಪ್ರಕಾರ lambda is equals to q by l ಅಂತ ಬರುತ್ತೆ. ಯಾಕೆ ಇಲ್ಲಿ ಎಲ್ ಬರುತ್ತೆ? We are talking about the length. Lambda is equals to q divided by l. ಯಾವ್ದ್ರ ಪ್ರಕಾರ ಇದು? linear charge density definition ಪ್ರಕಾರ. ಅದು ಕೂಡ ಮಾಡಿದೀನಿ ನಿಮಗೆ. ನಾನು ಹಾಗಿದ್ರೆ q ಗೆ ಎಕ್ಸ್ಪ್ರೆಷನ್ ತಗೊಂಡ್ರೆ ಏನಾಗುತ್ತೆ? ಇಲ್ಲಿ ಮ್ಯಾಥಮೆಟಿಕಲ್ ಸ್ಟೆಪ್ಸ್ ಸ್ಟ್ರಾಂಗ್ ಆಗಿರ್ಬೇಕು ನಿಮಗೆ ಅರ್ಥ ಆಗಕ್ಕೆ. q is equals to lambda into l ಆಗುತ್ತೆ. ಇಲ್ಲಿ q is equals to lambda into l ಅನ್ನ ನಾನು ಈಕ್ವೇಶನ್ ನಂಬರ್ 2 ಅಲ್ಲಿ ಹಾಕೋಣ ಇಲ್ಲಿಗೆ. ಹಾಗಾದಾಗ ಈಕ್ವೇಶನ್ ನಂಬರ್ 2 ಏನಾಗುತ್ತೆ? 2 implies phi is equals to q ಪ್ಲೇಸ್ ಅಲ್ಲಿ ಏನಾಗ್ತಾ ಇದೀನಿ? ಲ್ಯಾಂಬ್ಡಾ ಎಲ್ ಅಂತ ಹಾಕ್ತಾ ಇದೀನಿ. ಡಿನಾಮಿನೇಟರ್ ಆಫ್ ದಿ ಈಕ್ವೇಶನ್ 2 ಅಲ್ಲಿ ಎಪ್ಸಿಲಾನ್ ನಾಟ್ ಏನಿರುತ್ತೋ ಅದೇ ಇರುತ್ತೆ. ಸೊ ದಿಸ್ ಇಸ್ ಈಕ್ವೇಶನ್ ನಂಬರ್ 3. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಈಕ್ವೇಶನ್ ನಂಬರ್ 1 ಮತ್ತೆ ಈಕ್ವೇಶನ್ ನಂಬರ್ 3 ನ ಕಂಪೇರ್ ಮಾಡ್ತೀನಿ. ಈಕ್ವೇಶನ್ ನಂಬರ್ 1 ಅಲ್ಲಿ ನೋಡಿ ಎಲ್ ಎಚ್ ಎಸ್ ಏನಿದೆ ಅಂತ, ಈಕ್ವೇಶನ್ ನಂಬರ್ 3 ಅಲ್ಲೂ ಕೂಡ ಎಲ್ ಎಚ್ ಎಸ್ ಏನಿದೆ ಅಂತ ನೋಡಿ. ಈಕ್ವೇಶನ್ ನಂಬರ್ 1 ಎಲ್ ಎಚ್ ಎಸ್ ಮತ್ತೆ ಈಕ್ವೇಶನ್ ನಂಬರ್ 3 ಎಲ್ ಎಚ್ ಎಸ್ ಸೇಮ್ ಉಂಟಾ? ಹೌದಲ್ವಾ? ಸೊ ಫೈ ಇದೆ. ಸೊ ಅದೆರಡು ಕೂಡ ಸೇಮ್ ಇರೋದ್ರಿಂದ ನಾನು ಈಕ್ವೇಟ್ ಮಾಡಕ್ ಆಗತ್ತೆ. ನೆಕ್ಸ್ಟ್ ಈಗ ಎಲ್ ಎಚ್ ಎಸ್ ತಗೊಂಡ್ರೆ ಎಲ್ ಎಚ್ ಎಸ್ ಆಫ್ ಈಕ್ವೇಶನ್ ನಂಬರ್ 1 ತಗೊಳ್ಳಿ, ಏನಿದೆ? ಇ ಇಂಟು 2πrl. ಸೊ ಎಲ್ ಎಚ್ ಎಸ್ ಆಫ್ ಈಕ್ವೇಶನ್ ನಂಬರ್ 3 ತಗೊಳ್ಳಿ, ಏನಿದೆ? ಲ್ಯಾಂಬ್ಡಾ ಎಲ್ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಫಸ್ಟ್ ನನಗೀಗ ನಾನು ಯಾವ್ದಕ್ಕೆ ಎಕ್ಸ್ಪ್ರೆಷನ್ ಕಂಡಿಡಿಯಕ್ ಹೋಗಿರೋದು ಮಕ್ಳೇ? ಎಲೆಕ್ಟ್ರಿಕ್ ಫೀಲ್ಡ್ ಗೆ ಎಕ್ಸ್ಪ್ರೆಷನ್ ಕಂಡಿಡಿಯಕ್ ಹೋಗಿರೋದ್ರಿಂದ ಈಕ್ವೇಶನ್ ನ ಆಲ್ಟರ್ ಮಾಡ್ಬಿಟ್ಟು ಬರೀರಿ. ಇದು ಕೂಡ ಹೇಳ್ಕೊಡ್ಬೇಕು ಅಂತ ಇಲ್ಲ ಅಲ್ಲ ನಿಮಗೆ. ಸೊ ಈಕ್ವೇಶನ್ ಆಲ್ಟರ್ ಮಾಡಿ ಬರ್ಕೊಳ್ಳೋದು ಗೊತ್ತು. ಈಗೆ ವ್ಯಾಲ್ಯೂ ಬೇಕು ನನಗೆ, ಹಾಗಾಗಿ ಎಲ್ ಕ್ಯಾನ್ಸಲ್ ಆಗುತ್ತೆ ನೋಡಿ ಇಲ್ಲಿ ಡೈರೆಕ್ಟ್ ಆಗಿ, ಬಿಕಾಸ್ ಸೇಮ್ ಇದೆ. ಇಲ್ಲಿ ಕೂಡ ಎಲ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲೂ ಒಂದ್ ಎಲ್ ಇದೆ, ಅದು ಕ್ಯಾನ್ಸಲ್ ಆಗುತ್ತೆ, ಬಿಟ್ಬಿಡಿ. ಸೊ 2πr ಏನಾಗುತ್ತೆ? ಡಿನಾಮಿನೇಟರ್ ಹೋಗುತ್ತೆ, ಇಲ್ಲಿ ಲ್ಯಾಂಬ್ಡಾ ಮೇಲೆ ಉಳ್ಕೊಂಡಿದೆ ಅಷ್ಟೇ. ಈ 2πr ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಆಗಿ ಕೆಳಗಡೆ ಬರುತ್ತೆ. ಎಲ್ಲೋಯ್ತು ಅಂದ್ರೆ ಕ್ಯಾನ್ಸಲ್ ಆಯ್ತು. E is equals to lambda divided by 2πr into epsilon naught. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಈಕ್ವೇಶನ್ ನ ಸ್ಟ್ಯಾಂಡರ್ಡ್ ಆಗಿ ಇಡಬೇಕು ಅಂತ ನಾವೇನ್ ಮಾಡ್ತಾ ಇದೀವಿ, 1/2π ಎಪ್ಸಿಲಾನ್ ನಾಟ್ ನ ಆಚೆ ತೆಗೆದ್ಬಿಟ್ಟು ಲ್ಯಾಂಬ್ಡಾ ಬೈ ಆರ್ ನ ಸಪರೇಟ್ ಆಗಿ ಬರ್ತಿದೀವಿ. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ ಅ ಇನ್ಫೈನೈಟ್ಲಿ ಚಾರ್ಜ್ಡ್ ವೈರ್ ಅಂತ ಹೇಳ್ಬೋದು. ಸೊ ದ ಡೈರೆಕ್ಷನ್ ಆಫ್ ಇ ಇಸ್ ಪರ್ಪೆಂಡಿಕ್ಯುಲರ್ ಟು ದ ವೈರ್. ನೀವು ಡಯಾಗ್ರಾಮ್ ಅಲ್ಲೇ ನೋಡಬಹುದು, ಈ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿದೆ? ಪರ್ಪೆಂಡಿಕ್ಯುಲರ್ ಆಗಿದೆ. ಯಾವ್ದಕ್ಕೆ? ನಮ್ ವೈರ್ಗೆ. ಅಂಡ್ ಡೈರೆಕ್ಟೆಡ್ ಅವೇ ಫ್ರಮ್ ದ ವೈರ್. ಅವೇ ಫ್ರಮ್ ದ ವೈರ್ ಮೇಲ್ಗಡೆ ಡೈರೆಕ್ಷನ್ ತೋರಿಸಿದೆ, ಅಂಡ್ ಇಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ವೈರ್. ಸೊ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ವಿ ಹ್ಯಾವ್ ಕನ್ಸಿಡರ್ಡ್ ಹಿಯರ್ ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೇಟ್ ವೈರ್. ಇನ್ಫೈನೈಟ್ಲಿ ಅಂದ್ರೆ ಏನ್ ಮಕ್ಳ? ಎಂಡ್ ಇಲ್ಲ ಅಂತ ಅಂತದೊಂದು ವೈರ್ ನ ಕನ್ಸಿಡರ್ ಮಾಡ್ಕೊಂಡಿದೀವಿ. ನಾವ್ ಏನ್ ಅಸ್ಯೂಮ್ ಮಾಡ್ಕೊಂಡಿದೀವಿ? ಅದನ್ನ ಯೂನಿಫಾರ್ಮ್ಲಿ ಚಾರ್ಜ್ ಮಾಡಿದೀವಿ, ಯೂನಿಫಾರ್ಮ್ ಆಗಿ ಈಕ್ವಲ್ ಆಗಿ ಚಾರ್ಜ್ ಮಾಡಿದೀವಿ. ಸೊ ಹಾಗಿದ್ದಾಗ ಆ ತರ ಕೇಸಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕಂಡಿಡಿಯಕ್ ಹೋದ್ರೆ ಎಷ್ಟು ಬರುತ್ತೆ ಅಂತ ಕಂಡಿಡಿಯಕ್ ಹೊರಟಿದೀವಿ. ಸೊ ಇನ್ ದ ಅಬೌವ್ ಫಿಗರ್ ಎ ಮತ್ತೆ ಬಿ ಏನದು? ಇನ್ಫೈನೈಟ್ಲಿ ಲಾಂಗ್ ವೈರ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್. ಪಿ ಇಸ್ ಎ ಪಾಯಿಂಟ್ ಅಟ್ ಎ ಡಿಸ್ಟೆನ್ಸ್. ನಾನು ಪಾಯಿಂಟ್ ಪಿ ಹತ್ರ ಯಾವ್ದೋ ಒಂದು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ಕೊಂಡು ಎಲೆಕ್ಟ್ರಿಕ್ ಫೀಲ್ಡ್ ನ ಕಂಡಿಡಿಯಕ್ ಹೋಗಿದ್ದೀನಿ. ಪಿ ಇಸ್ ಎ ಪಾಯಿಂಟ್ ಅಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ದ ವೈರ್. ಈ ಕಡೆ ಒಂದು ಆರ್ ಇದೆಯಲ್ಲ, ದಟ್ ಇಸ್ ಆರ್ ಇಸ್ ದ ರೇಡಿಯಸ್ ಆಫ್ ದಿ, ಇದು ಕೂಡ ರೇಡಿಯಸ್ ಆಗುತ್ತೆ. ಆರ್ ಇಸ್ ದ ರೇಡಿಯಸ್ ಆಫ್ ದಿ ಗಾಸಿಯನ್ ಸಿಲಿಂಡರ್. ಎಲ್ ಇಸ್ ದ ಲೆಂತ್ ಆಫ್ ದಿ ಗಾಸಿಯನ್ ಸಿಲಿಂಡರ್. ಕ್ಯೂ ನ ಏನಂತ ಕನ್ಸಿಡರ್ ಮಾಡ್ಕೊಂಡಿದೀನಿ? ವೈರ್ ಅಲ್ಲಿ ಇರೋ ಚಾರ್ಜ್ ನ ನಾವು ಯೂನಿಫಾರ್ಮ್ ಆಗಿ ಚಾರ್ಜ್ ಮಾಡಿದೀವಲ್ವಾ, ಅದನ್ನ ಏನಂತ ಅನ್ಕೊಂಡಿದೀವಿ? ಕ್ಯೂ ಅಂತ ಅಸ್ಯೂಮ್ ಮಾಡ್ಕೊಂತ ಇದೀನಿ. ಲೆಟ್ ಲ್ಯಾಂಬ್ಡಾ ಬಿ ದ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಆನ್ ದ ವೈರ್. ಫ್ಲಕ್ಸ್ ಥ್ರೂ ದ ಎಂಡ್ ಫೇಸಸ್ ಇಸ್ 0 ಅಂತ ಹೇಳ್ತಾ ಇದೀವಿ. ಯಾಕೆ ಅಂತಂದ್ರೆ ಎಂಡ್ ಫೇಸ್ 1 ಮತ್ತೆ ಎಂಡ್ ಫೇಸ್ 2 ಅಂತ ಇದೆ ಡಯಾಗ್ರಾಮ್ ಅಲ್ಲಿ ನೋಡಿದೀರಾ. ಸೊ ಎರಡು ಫೇಸಸ್ ಅಲ್ಲಿ ಕಾಂಪೋನೆಂಟ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವುದು ಇಲ್ಲ. ಸೊ ಹಾಗಾಗಿ ಫ್ಲಕ್ಸ್ ಎರಡು ಎಂಡ್ ಅಲ್ಲಿ ಏನಾಗುತ್ತೆ? 0 ಆಗುತ್ತೆ. ಫ್ಲಕ್ಸ್ ನ ಮತ್ತೆ ಮುಂದೆ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ ನಾವಿಲ್ಲಿ. ಫ್ಲಕ್ಸ್ phi is equals to flux through the curved surface. ಫ್ಲಕ್ಸ್ ನ ನಾವು ಆಲ್ರೆಡಿ ಎಕ್ಸ್ಪ್ರೆಷನ್ ಗೊತ್ತು ನನಗೆ. ಇಲ್ಲಿ ನೋಡಿ, ಇಲ್ಲಿ ಬರ್ದಿದ್ದೀವಿ. phi is equals to e into area ನಾವು ಡಿರೈವ್ ಮಾಡ್ಕೊಂಡಿರೋದು. phi is equals to e into area of the curved surface. ಎಲೆಕ್ಟ್ರಿಕ್ ಫೀಲ್ಡ್ ಹಾಗೆ ಬರೀರಿ. ಏರಿಯಾ ಆಫ್ ದಿ ಕರ್ವ್ಡ್ ಸರ್ಫೇಸ್ ಅಂದ್ರೆ ನಮ್ಗೆ ವೈರ್ ಯಾವ್ದ್ರ ಫಾರ್ಮ್ ಅಲ್ಲಿ ಇದೆ? ಯಾವ ಶೇಪ್ ಅಲ್ಲಿ ಇದೆ? ಸ್ಫಿಯರ್ ಶೇಪ್ ಅಲ್ಲಿ ಇದೆ.
ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಏನಾಗುತ್ತೆ, ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ 2πr ಆಗುತ್ತೆ ಇಂಟು ದ ಲೆಂತ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಫ್ರಮ್ ಗಾಸ್ ಥಿಯರಮ್ phi is equals to q by epsilon naught, that is the total charge enclosed by the surface is equal to 1 over epsilon naught times the ನೆಟ್ ಚಾರ್ಜ್ ಅಂತ ಹೇಳ್ತಾರೆ. ಸೊ ಅದನ್ನ ಗಾಸ್ ಥಿಯರಮ್ ನ ಕನ್ಸಿಡರ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಯಾಕೆ ಕನ್ಸಿಡರ್ ಮಾಡ್ಕೋಬೇಕು ಅಂತ ನಿಮಗೆ ಅನ್ಸ್ಬೋದು, ಜಸ್ಟ್ ಫಾರ್ ಅವರ್ ಕ್ಯಾಲ್ಕುಲೇಷನ್ ಪರ್ಪಸ್ ಅದನ್ನ ಹಾಕೊಂಡ್ರೆ ನಮಗೆ ಬರುತ್ತೆ. ನೆಕ್ಸ್ಟ್ ಏನ್ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ, ಲೀನಿಯರ್ ಚಾರ್ಜ್ ಡೆನ್ಸಿಟಿ ಮಾಡಿದೀನಿ ನಿಮಗೆ ಆಲ್ರೆಡಿ, ಅದರದನ್ನ ಕನ್ಸಿಡರ್ ಮಾಡ್ಕೊಂಡು ಕ್ಯೂ ಗೆ ವ್ಯಾಲ್ಯೂ ತಗೊಂಡಿದ್ದಾರೆ. ಈಕ್ವೇಶನ್ ನಂಬರ್ 2 ಅಲ್ಲಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಈಕ್ವೇಶನ್ ನಂಬರ್ 3 ಬಂದಿದೆ ನಮಗೆ. ಸೊ ನಾನು ಈಕ್ವೇಶನ್ ನಂಬರ್ 1 ಮತ್ತೆ 3 ನ ಕಂಪೇರ್ ಮಾಡ್ತೀನಿ. ಅಲ್ಲಿ LHS ಎರಡು ಈಕ್ವೇಶನ್ ಅಲ್ಲೂ ಕೂಡ ಈಕ್ವಲ್ ಆಗಿದೆ. ಸೊ ಐ ಕ್ಯಾನ್ ಈಕ್ವೇಟ್ ಬೋತ್ ದ ರೈಟ್ ಸೈಡ್ಸ್ ಆಫ್ ದಿ ಈಕ್ವೇಶನ್. ಸೊ ಅಲ್ಲಿ ಏನೇನ್ ಕ್ಯಾನ್ಸಲ್ ಮಾಡಕ್ ಸಾಧ್ಯ ಕ್ಯಾನ್ಸಲ್ ಮಾಡಿ, ಲಾಸ್ಟ್ ಗೆ ನಾವು ಏನ್ ಕಂಡಿಡಿಯಕ್ ಹೊರಟಿರೋದು, ಇಲ್ಲಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ನ ಕಂಡಿಡಿಯಕ್ ಹೋಗಿರೋದ್ರಿಂದ ಅದಕ್ಕೆ ನೀವು ಎಕ್ಸ್ಪ್ರೆಷನ್ ತಗೊಂಡ್ರೆ ಆಯ್ತು ಮಕ್ಕಳೇ. ಸೊ ದಿಸ್ ಇಸ್ ಅ ಇಂಪಾರ್ಟೆಂಟ್ ಡಿರೈವೇಶನ್, ಕೀಪ್ ಅ ಪಾಯಿಂಟ್ ಇನ್ ಯೋರ್ ಮೈಂಡ್ ದಟ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಲೆಟ್ ಅಸ್ ಗೋ ಟು ದಿ ನೆಕ್ಸ್ಟ್ ಡಿರೈವೇಶನ್, ಸ್ವಲ್ಪ ಸಿಮಿಲರ್ ಕೈಂಡ್ ಆಫ್ ಡಿರೈವೇಶನ್. ಒಬ್ಟೈನ್ ಅನ್ ಎಕ್ಸ್ಪ್ರೆಷನ್ ಫಾರ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ ಯೂನಿಫಾರ್ಮ್ಲಿ, ಅಲ್ಲಿ ಕಾಣಿಸ್ತಿಲ್ಲ ಅನ್ಸುತ್ತೆ ನಿಮಗೆ, ಅದ್ರ ಅಡ್ಡ ಬಂದಿದೆ ಅಲ್ವಾ. ಸೊ ಅದೇನಿಲ್ಲ, ನಾನೇ ಓದ್ತೀನಿ. obtain an expression for the electric field for uniformly charged infinite plane sheet. ಒಂದು ಪ್ಲೇನ್ ಶೀಟ್, ಅದು ಕೂಡ ಇನ್ಫೈನೈಟ್ ಅಂತ ಹೇಳ್ತಾ ಇದೀನಿ, ಒಂದು ಪ್ಲೇನ್ ಶೀಟ್. ಸೊ ಅದನ್ನ ನಾನು ಚಾರ್ಜ್ ಮಾಡಿದ್ರೆ ಇನ್ಫೈನೈಟ್ ಪ್ಲೇನ್ ಶೀಟ್, ಅದು ಕೂಡ ನಾನು ಏನ್ ಮಾಡ್ತಾ ಇದೀನಿ, ನಾ ಫಸ್ಟ್ ಕಂಡಿಡಿದ್ದು ವೈರ್ ನ ಯೂನಿಫಾರ್ಮ್ ಆಗಿ, ಇನ್ಫೈನೈಟ್ ವೈರ್ ನ ಯೂನಿಫಾರ್ಮ್ ಆಗಿ ಚಾರ್ಜ್ ಮಾಡಿದಾಗ ಎಲೆಕ್ಟ್ರಿಕ್ ಫೀಲ್ಡ್ ಗೆ ಎಕ್ಸ್ಪ್ರೆಷನ್ ಕಂಡಿಡ್ತಿದೀವಿ. ಇವಾಗ ನಾವ್ ಏನ್ ಕಂಡಿಡಿಯಕ್ ಹೋಗಿದೀವಿ, this is a sheet, infinite plane sheet, and we have charged it uniformly, and later on we are going to calculate the expression for the electric field. So sheet ನೋಡಿ ಯೂನಿಫಾರ್ಮ್ ಆಗಿ ಚಾರ್ಜ್ ಮಾಡಿರೋದನ್ನ ಎಲ್ಲ ಇಂಡಿಕೇಟ್ ಮಾಡ್ತಾ ಹೋಗಿದೀವಿ. ಎಂಡ್ ಫೇಸ್ 1 ಇಲ್ಲಿದೆ, ಎಂಡ್ ಫೇಸ್ 2 ಇಲ್ಲಿ ಬರ್ದಿದೀವಿ. ಇದನ್ನ ನಾನು ಗಾಸಿಯನ್ ಸಿಲಿಂಡ್ರಿಕಲ್ ಸರ್ಫೇಸ್, ನಮ್ದು ಗಾಸಿಯನ್ ಸಿಲಿಂಡ್ರಿಕಲ್ ಸರ್ಫೇಸ್ ನ ನಾವು ಅಲ್ಲಿ ಇಮ್ಯಾಜಿನ್ ಮಾಡ್ಕೊಂತೀವಿ ಆ ಶೀಟ್ ಮಧ್ಯ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಈ ಎರಡು ಕಡೆ ಎಲ್ಲೆಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಸೊ ಅಲ್ಲಿ ಲಾಂಗ್ ವೈರ್ ಅಲ್ಲಿ ಎಂಡ್ ಫೇಸ್ ಹತ್ರ ಯಾವುದೇ ಎಲೆಕ್ಟ್ರಿಕ್ ಫೀಲ್ಡ್ ಇರ್ಲಿಲ್ಲ, ಬಟ್ ಇಲ್ಲಿ ಶೀಟ್ ಪ್ಲೇಸ್ ಅಲ್ಲಿ ಎರಡು ಎಂಡ್ ಫೇಸಸ್ ಅಲ್ಲೂ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಇದು ಯಾವುದು, ಚಾರ್ಜ್ಡ್ ಪ್ಲೇನ್ ಶೀಟ್. ಗಾಸಿಯನ್ ಸರ್ಫೇಸ್ ನ ನಾವು ಮಧ್ಯದಲ್ಲಿ ಅಸ್ಯೂಮ್ ಮಾಡ್ಕೊಂಡಿದೀವಿ. ನೋಡಿ ಇಲ್ಲಿ ಗಾಸಿಯನ್ ಸರ್ಫೇಸ್ ಮಧ್ಯದಲ್ಲಿ ಅಸ್ಯೂಮ್ ಮಾಡ್ಕೊಂಡಿದೀವಿ ನಾವು. ಅದನ್ನ ನಾನು ಇಲ್ಲಿ ಬರ್ದಿದ್ದೀನಿ ನೋಡಿ, ಗಾಸಿಯನ್ ಸರ್ಫೇಸ್ ವಿ ಹ್ಯಾವ್ ಅಸ್ಯೂಮ್ಡ್. ಇನ್ ಗಾಸಿಯನ್ ಸರ್ಫೇಸ್ ವಿ ಹ್ಯಾವ್, in between that we have kept the infinite plane sheet. ಅರ್ಥ ಆಯ್ತಾ ನಿಮಗೆ? So next, in the above figure, E is the electric field on either side of the sheet. ಎರಡು ಕಡೆನೂ electric field ಇದೆ. R is the distance between sheet and each end face of the cylinder. ಇಲ್ಲಿ ಎಂಡ್ ಫೇಸಿಗೂ ಮತ್ತೆ ಶೀಟ್ಗೂ ಇರೋ ಡಿಸ್ಟೆನ್ಸ್ 6. ನೋಡಿ ಇಲ್ಲಿ ಎಂಡ್ ಫೇಸ್ಗೂ ಮತ್ತೆ ಶೀಟ್ ಮಿಡಲ್ ಇಂದ ಎಂಡ್ ಫೇಸ್ ಆಫ್ ದಿ ಗಾಸಿಯನ್ ಸಿಲಿಂಡರ್ ಗೆ ಇರೋ ಡಿಸ್ಟೆನ್ಸ್ ಇಲ್ಲಿ ಕೂಡ ಇದೆ. ಆರ್ ಅಂದ್ರೆ ಇಟ್ಸ್ ಕರೆಕ್ಟ್ ಆಗಿ ನೋಡಿ, ಡಿಸ್ಟೆನ್ಸ್ ಬಿಟ್ವೀನ್ ದ ಶೀಟ್ ಅಂಡ್ ಈಚ್ ಎಂಡ್ ಫೇಸ್ ಆಫ್ ದಿ ಸಿಲಿಂಡರ್. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಬಿಟ್ವೀನ್ ದ ಶೀಟ್ ಮಿಡ್ಲ್ ಪಾಯಿಂಟ್ ಕನ್ಸಿಡರ್ ಮಾಡಿದೀವಿ, ಅಲ್ಲಿಂದ ಎಂಡ್ ಫೇಸಿಗೆ ಇರೋ ಡಿಸ್ಟೆನ್ಸ್ ನ ಆರ್ ಅಂತ ತಗೊಂಡಿದೀವಿ. ಲೆಟ್ ಎ ಬಿ ದ ಏರಿಯಾ ಆಫ್ ಈಚ್ ಎಂಡ್ ಫೇಸಸ್. ಎ ಅಂದ್ರೆ ಕ್ಯಾಪಿಟಲ್ ಎ ಅಲ್ಲಿ ಏನು ಬಿಡಿಸಿಲ್ಲ ಫಿಗರ್ ಅಲ್ಲಿ, ಇಲ್ಲಿ ಇದು ಏರಿಯಾ ಅಂತ ಇಲ್ಲಿ ಇದೆ ನೋಡಿ, ಹೈಲೈಟ್ ಮಾಡ್ತಾ ಇದೀನಿ. ಸೊ ಎ ಇಸ್ ದ ಏರಿಯಾ ಆಫ್ ದಿ ಈಚ್ ಎಂಡ್ ಫೇಸಸ್ ಆಫ್ ದಿ ಗಾಸಿಯನ್ ಸಿಲಿಂಡ್ರಿಕಲ್ ಸರ್ಫೇಸ್. ಸೊ ಫಾಸ್ಟ್ ಆಗಿ ಹೋಗ್ತೀನಿ. ಲೆಟ್ ಕ್ಯೂ ಬಿ ದ ಚಾರ್ಜ್. ಸೇಮ್ ಮಕ್ಕಳೇ ಕನ್ಸಿಡರ್ ಮಾಡ್ಕೊಂಡಿರೋದು, ಕ್ಯೂ ಇಸ್ ದ ಚಾರ್ಜ್. ಹಿಯರ್ ಸರ್ಫೇಸ್ ಬಗ್ಗೆ ಮಾತಾಡ್ತಿರೋದ್ರಿಂದ ನಾವು ಲೆಟ್ ಸಿಗ್ಮಾ ಬಿ ದ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಆನ್ ಶೀಟ್. ಓಕೆನಾ? ಸೊ the electric field lines are parallel to the curved surface of the Gaussian cylinder. ಇಲ್ಲಿ ಬರ್ತಿರೋ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಾಗಿದೆ, ಯಾವ್ದಕ್ಕೆ ಪ್ಯಾರಲಲ್ ಆಗಿದೆ, ಗಾಸಿಯನ್ ಸಿಲಿಂಡರ್ ಗೆ. The electric field lines are parallel to the curved surface of the Gaussian cylinder. Therefore, electric flux through the curved surface is 0. ಇಲ್ಲೂ ಕೂಡ ಎಲೆಕ್ಟ್ರಿಕ್ ಫ್ಲಕ್ಸ್ 0 ಆಯ್ತು. ಯಾಕೆ ಅಂತ ನೀಟಾಗಿ ನಾನು ಬರ್ದಿದ್ದೀನಿ ನೋಡಿ ಇಲ್ಲಿ. The electric field lines parallel ಆಗಿದೆ ಯಾವ್ದಕ್ಕೆ, ಕರ್ವ್ಡ್ ಸರ್ಫೇಸ್ ಆಫ್ ದಿ ಗಾಸಿಯನ್ ಸಿಲಿಂಡರ್ ಗೆ. ಕರ್ವ್ಡ್ ಸರ್ಫೇಸ್ ಯಾವುದು, ಇಲ್ಲಿ ಎಂಡ್ಸ್ ಇದೆಯಲ್ಲ ಅದು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಪ್ಯಾರಲಲ್ ಟು ದ ಕರ್ವ್ಡ್ ಸರ್ಫೇಸ್ ಆಫ್ ದಿ ಗಾಸಿಯನ್ ಸಿಲಿಂಡರ್. ದೇರ್ ಫಾರ್ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಏನಾಗುತ್ತೆ, ಕರ್ವ್ಡ್ ಸರ್ಫೇಸ್ ಅಲ್ಲಿ 0 ಆಗುತ್ತೆ. ನೆಕ್ಸ್ಟ್, ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಗಾಸಿಯನ್ ಸಿಲಿಂಡರ್ಸ್. ಎರಡು ಡಿರೈವೇಶನ್ ಸೇಮ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಫ್ಲಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಇಲ್ಲಿ phi is equals to ಫ್ಲಕ್ಸ್ ಥ್ರೂ ಎಂಡ್ ಫೇಸ್ 1 ಪ್ಲಸ್ ಫ್ಲಕ್ಸ್ ಥ್ರೂ ಎಂಡ್ ಫೇಸ್ 2. ಫ್ಲಕ್ಸ್ ಗೆ ಡಿರೈವೇಶನ್ ಈಕ್ವೇಶನ್ ನಾವು ಕಂಡಿಡ್ಕೊಂಡಿದ್ವಿ ಯಾವುದು, phi is equals to E into area.
ಸೊ ಹಾಗಾದ್ರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಏರಿಯಾ ಎ, ಏರಿಯಾನ ಏನಂತ ಕನ್ಸಿಡರ್ ಮಾಡ್ಕೊಂಡಿದೀವಿ, ಎ ಅಂತ ಕನ್ಸಿಡರ್ ಮಾಡ್ಕೊಂಡಿದೀವಿ. ಸಿಂಪಲ್ ಆಗಿ ಕ್ಯಾಲ್ಕುಲೇಷನ್ ಮಾಡಕ್ ಹೊರಟಿದೀವಿ ಇಲ್ಲಿ. ಫ್ಲಕ್ಸ್ ಥ್ರೂ ದ ಎಂಡ್ ಫೇಸ್ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಏರಿಯಾ ಆಫ್ ದಿ ಫೇಸ್ 1 ಪ್ಲಸ್ ಫ್ಲಕ್ಸ್ ಥ್ರೂ ದಿ ಎಂಡ್ ಫೇಸ್ 2 ಏನಾಗುತ್ತೆ, ಏರಿಯಾ ಇಂಟು ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಏರಿಯಾ ಆಫ್ ದಿ ಎಂಡ್ ಫೇಸ್ 2. ಇ ಇಂಟು ಎ ಪ್ಲಸ್ ಇ ಇಂಟು ಎ ಏನಾಗುತ್ತೆ, 2EA ಆಗುತ್ತೆ. ಇಲ್ಲ ಆಡ್ ಮಾಡಬೇಕು, EA ಪ್ಲಸ್ EA ದಟ್ ಇಸ್ 2EA. ದಿಸ್ ಇಸ್ ದ ಇಕ್ವೇಶನ್ ನಂಬರ್ 1. ಮತ್ತೆ ಗಾಸ್ ಲಾ ನ ಕನ್ಸಿಡರ್ ಮಾಡ್ಕೊಳ್ಳಿ. ಫ್ರಮ್ ಗಾಸ್ ಲಾ phi is equals to q divided by epsilon naught, ಅದನ್ನ ಇಕ್ವೇಶನ್ ನಂಬರ್ 2 ಅಂತ ಕನ್ಸಿಡರ್ ಮಾಡಿ. ಬಟ್ ಸರ್ಫೇಸ್ ಚಾರ್ಜ್, ಇಲ್ಲಿ ಸರ್ಫೇಸ್ ಬಗ್ಗೆ ಮಾತಾಡ್ತಾ ಇದೀವಿ ಈ ಡಿರೈವೇಶನ್ ಅಲ್ಲಿ. ಸೊ ಅದಕ್ಕೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಕಾನ್ಸೆಪ್ಟ್ ಬರುತ್ತೆ ಇಲ್ಲಿ. ಬಟ್ ಸಿಗ್ಮಾ ಇಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡೆಡ್ ಬೈ ಏರಿಯಾ. ಸರ್ಫೇಸ್ ಅಂತ ಬಂದಾಗ ಆಬ್ವಿಯಸ್ಲಿ ಏರಿಯಾ ಬರುತ್ತೆ, ಹೌದಲ್ವಾ? ಸೊ ನಾನು ನಿಮಗೆ ಹೇಳಿದ್ದೀನಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಬಗ್ಗೆ. ಸಿಗ್ಮಾ ಇಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡೆಡ್ ಬೈ ಎ. ಕ್ಯೂಗೆ ಎಕ್ಸ್ಪ್ರೆಷನ್ ತಗೊಂಡ್ರೆ ಸಿಗ್ಮಾ ಇಂಟು ಎ ಆಗುತ್ತೆ. ಆ ಕ್ಯೂ ವ್ಯಾಲ್ಯೂನ ಇಕ್ವೇಶನ್ ನಂಬರ್ 2 ಅಲ್ಲಿ ಹಾಕಿ ಏನಾಗುತ್ತೆ ಅವಾಗ, therefore 2 implies phi is equals to sigma a divided by epsilon naught ಆಗುತ್ತೆ. ನಾನು ಮತ್ತೆ ಏನ್ ಮಾಡ್ಬೋದು, ಇಕ್ವೇಶನ್ ನಂಬರ್ 1 ಮತ್ತೆ 3 ನ ಸೇಮ್, ಹಿಂದಿನ ಡಿರೈವೇಶನ್ ಅಲ್ಲಿ ವೈರ್ ಇತ್ತು, ಇಲ್ಲಿ ಶೀಟ್ ಇತ್ತು. ಸೊ ಎರಡು ಸೇಮ್ ಅಂತಲ್ಲ, ಚೇಂಜ್ ಆಗುತ್ತಲ್ವಾ ಹಾಗೆ. ಸೊ ಕಂಪೇರಿಂಗ್ 1 and 3, ಮತ್ತೆ ನಾನು ಏನ್ ಮಾಡ್ತಾ ಇದ್ದೀನಿ, ಎರಡು ಇಕ್ವೇಶನ್ ನ ಕಂಪೇರ್ ಮಾಡ್ತಾ ಇದ್ದೀನಿ. LHS ಆಫ್ ದಿ ಇಕ್ವೇಶನ್ ಹಿಂದಿನ ಡಿರೈವೇಶನ್ ತರ ಈಕ್ವಲ್ ಇದೆ. ಸೊ ಇಲ್ಲಿ ಏನಾಗುತ್ತೆ ಕಂಪೇರ್ ಮಾಡಿದಾಗ ಇ ಇಂಟು 2a ಇಕ್ವೇಶನ್ ನಂಬರ್ 1 ಇಂದು, ಸಿಗ್ಮಾ ಎ ಡಿವೈಡ್ ಬೈ ಎಪ್ಸಿಲಾನ್ ನಾಟ್ ಇಕ್ವೇಶನ್ ನಂಬರ್ 3 ಇದು. ಸೊ ನನಗೆ ಬೇಕಾಗಿರೋ ಎಕ್ಸ್ಪ್ರೆಷನ್ ಎ ಕ್ಯಾನ್ಸಲ್ ಆಗುತ್ತೆ ನೋಡಿ, ಅಲ್ಲಿ ಎಲ್ ಕ್ಯಾನ್ಸಲ್ ಆಯ್ತು, ಇಲ್ಲಿ ಎ ಕ್ಯಾನ್ಸಲ್ ಆಗುತ್ತೆ. E is equals to sigma divided by 2 epsilon naught. The direction of E is perpendicular to the plane of the sheet and directed away from the sheet. ಡಯಾಗ್ರಾಮ್ ಅಲ್ಲಿ ಏನ್ ಹೇಳ್ತಿದ್ದಾರೆ, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತಾ ಇದ್ದಾರೆ ಸೇಮ್, ಅಂಡ್ ಇಟ್ ಈಸ್ ಅದು ಶೀಟ್ ಇಂದ ಹೊರಗಡೆ ಡೈರೆಕ್ಷನ್ ತೋರಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ನೋಟ್ ಹಾಕಿದ್ದೀನಿ ನಿಮ್ಮ ರೆಫರೆನ್ಸ್ಗೆ. ವೆಕ್ಟರ್ ಫಾರ್ಮ್ ಅಲ್ಲಿ ಬರೆಯೋದಾದ್ರೆ ಇದನ್ನ E is equals to sigma divided by 2 epsilon naught divided by n cap ಅಂತ ಬರಿಬೋದು. ಅದಕ್ಕೆ ಪ್ಲೇನ್ ಶೀಟ್ ಡಿರೈವೇಶನ್ ಗೆ, ಇವಾಗ ನಾನು ಹೇಳಿದ್ನಲ್ಲ ಆ ಡಿರೈವೇಶನ್ ಗೆ, where n cap is the unit vector normal to the plane and directed outward. ನಾರ್ಮಲ್ ಅಂದ್ರೆ perpendicular to the plane and ಅದರ ಡೈರೆಕ್ಷನ್ outward ಇದೆ ಅಂತ ಅಷ್ಟೇ. The electric field due to sheet does not depend on the R. ಎಲೆಕ್ಟ್ರಿಕ್ ಫೀಲ್ಡ್ ಶೀಟ್ ಅಲ್ಲಿರೋ ಎಲೆಕ್ಟ್ರಿಕ್ ಫೀಲ್ಡ್ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಲ್ಲ. ಡಿಸ್ಟೆನ್ಸ್ ಫ್ರಮ್ ದ ಶೀಟ್ ಅದ್ರ ಮೇಲೆ ಡಿಪೆಂಡ್ ಆಗಲ್ಲ. ಡಿಸ್ಟೆನ್ಸ್ ಮೇಲೆ ಶೀಟ್ ಅಲ್ಲಿರೋ ಎಲೆಕ್ಟ್ರಿಕ್ ಫೀಲ್ಡ್ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಲ್ಲ ಅಂತ ಹೇಳ್ತಿದ್ದಾರೆ. The above expression is approximately true for middle region of the finite large sheet. ನಾವೀಗ ಕಂಡಿಡ್ದಿರೋ ಎಕ್ಸ್ಪ್ರೆಷನ್ ಯಾವ್ದಕ್ಕೆ ಕರೆಕ್ಟ್ ಆಗಿ ಟ್ರೂ, ಯಾವ್ದಕ್ಕೆ ನಿಜ ಅಂತ ಪ್ರೂವ್ ಆಗುತ್ತೆ ಅಂದ್ರೆ, ಆ ಶೀಟ್ ಅಲ್ಲಿ ಮಿಡಲ್ ರೀಜನ್ ಇದೆಯಲ್ಲ ಅದಕ್ಕೆ ಟ್ರೂ ಅಂತ ಪ್ರೂವ್ ಆಗುತ್ತೆ, ಇದು ಮಿಡಲ್ ರೀಜನ್. ಸೊ ನಾವು ಅಲ್ಲಿಂದಾನೆ ಅಲ್ವಾ ಸಿಲಿಂಡ್ರಿಕಲ್ ಕನ್ಸಿಡರ್ ಮಾಡ್ಕೊಂಡಿರೋದು, ಡಿಸ್ಟೆನ್ಸ್ ಕೂಡ ಅಲ್ಲಿಂದಾನೆ ನಾವು ಕನ್ಸಿಡರ್ ಮಾಡ್ಕೊಂಡಿರೋದು. ನೋಡಿ, the above expression is approximately true for middle region of the finite large sheet where end effects may be ignored. ಈ ಕಡೆ ಎಂಡ್ಸ್ ನ ನಾವು ಇಗ್ನೋರ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನಾವು ಕಂಡಿಡ್ದಿರೋ ಎಕ್ಸ್ಪ್ರೆಷನ್ ಮಿಡಲ್ ಆಫ್ ದಿ ಶೀಟ್ ಇದೆಯಲ್ಲ ಅಲ್ಲಿಗೆ ಟ್ರೂ ಆಗುತ್ತೆ, ಅದರ್ ಎಂಡ್ಸ್ ನ ನಾವು ಇಗ್ನೋರ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಈ ಡಿರೈವೇಶನ್ ಗೆ ನಿಮ್ಮ ಫಸ್ಟ್ ಚಾಪ್ಟರ್ ತುಂಬಾ ಲಾಂಗ್ ಆಗಿ ಮಾಡ್ತಾ ಇದೀವಿ, ಹಂಗಂತ ಸುಮ್ನೆ ಡ್ರ್ಯಾಗ್ ಈಸಿಯಾಗಿ ಮುಗಿಸ್ಬೇಕು ಅಂತ ಮಾಡ್ಕೊಂಡು ಹೋಗಕ್ ಆಗಲ್ಲ, ಅದಕ್ಕೆ ಸ್ಲೋ ಆಗಿ ಮಾಡಿದೀನಿ. ಎಷ್ಟು ಮಟ್ಟಿಗೆ ರೀಚ್ ಮಾಡ್ಸಕ್ ಸಾಧ್ಯನೋ ಮಾಡ್ಸಿದೀನಿ. ಇಲ್ಲಿಗೆ ನಿಮ್ದು ಥಿಯರಿ ಪಾರ್ಟ್ ಆಫ್ ದಿ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಮುಗಿಯುತ್ತೆ. ನೆಕ್ಸ್ಟ್ ಕ್ಲಾಸ್ ಇಂದ ನಾನು ನಿಮಗೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಮಾಡ್ತೀನಿ. ಪ್ರಾಬ್ಲಮ್ಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನೀವು ಎದುರುಗಡೆ ಕ್ಯಾಲ್ಕುಲೇಟರ್ ಇಟ್ಕೊಂಡು ಕೂತ್ಕೊಳ್ಳಿ. ನಾನು ಇಲ್ಲಿ ಎಲ್ಲ ಪ್ರತಿಯೊಂದು ಮ್ಯಾಥಮೆಟಿಕಲ್ ಸ್ಟೆಪ್ ನ ಬಾಯಲ್ಲಿ ಹೇಳ್ಬೇಕಾದ್ರೆ ಕಷ್ಟ ಆಗುತ್ತೆ, ಮಾಡಿ ತೋರ್ಸೋದ್ರೆ ಈಸಿ. ಬಟ್ ನಾನು ಪ್ರಾಬ್ಲಮ್ ಸೆಕ್ಷನ್ ಸ್ಟಾರ್ಟ್ ಮಾಡಿದಾಗ ನೀವು ಕ್ಯಾಲ್ಕುಲೇಟರ್ ಎದುರುಗಡೆ ಇಟ್ಕೊಂಡು ಕೂರೋದು ಒಳ್ಳೇದು. ನೀವು ಕೂಡ ಅಲ್ಲಿ ವರ್ಕೌಟ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. So I'm going to end today's session, dear students. Let us meet up in the next class. Go through the video again and again. If any doubts, you can contact me. Thank you.